ಪ್ರತಿದಿನ ಇಡೀ ಸೆಟಪ್ ಬರೋಕ್ಕಿಂತ ಮುಂಚೆ ಅಲ್ಲಿ ಕಸ ಹೊಡೆದವ್ರು ಇವರೇ, ಅದನ್ನ ರೆಡಿ ಮಾಡಿಟ್ಟವ್ರು ಇವರೇ. ರಾತ್ರಿ 12 ಗಂಟೆ 1 ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾ ಇದ್ರು, ಹಿಂಗಿದೆ ಪರಿಸ್ಥಿತಿ ಅಂತ. ಅದೇನೋ ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ, ಅದೆಲ್ಲ ನಿಂತೋಗ್ಬಿಡೋದೆ. ಈಗ ಮೊಸರು ತೋರಿಸಿ ಹೊಂಟೋಗ್ಬಿಡ್ತಾರೆ. ಕಷ್ಟಪಟ್ಟವ್ರಿಗೆ ಇವತ್ತು ನಾನು ತುಂಬ ಸಿನಿಮಾ ನೋಡಿದ್ದೀನಿ ಇತ್ತಿತ್ತಲಾಗೆ, ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದವು. ಸೊ ನೀವು ಇಲ್ಲಿ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಎಮೋಷ್ನಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರು ಆಗಲ್ಲ, ಫೈಟ್ ಇಟ್ಕೊಂಡು ಮಾಡಿದ್ರು ಆಗಲ್ಲ. ಬೇರೆ ಭಾಷೆ ಸಿನಿಮಾಗಳು ಹಂಗಿದೆ ಹಿಂಗಿದೆ ಅಂತೀವಿ, ನಮ್ಮ ಭಾಷೆ ಸಿನಿಮಾನ ನಾವು ಟ್ರೈ ಕೂಡ ಮಾಡಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಏನು ಕಂಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾವುದೋ 4 ಜನ ಇದನ್ನು ಹಾಳು ಮಾಡೋಕ್ಕಂತಾನೆ ಒಂದಿಷ್ಟು ಜನ ಇದ್ದಾರೆ, ಅವ್ರಿಗೆ ಮುಖಗಳೇ ಇರಲ್ಲ, ಡಿ ಪಿನೇ ಇರಲ್ಲ, ಒಂದು ಫಾಲೋವರು ಒಂದು ಪೋಸ್ಟು ಇರಲ್ಲ. ಅಂಥವ್ರು ಒಂದು 4 ಜನ ಬಂದ್ಕೊಂಡು ಈ ವರ್ಷ ಪೂರ್ತಿ ಕಷ್ಟಪಟ್ಟವ್ರು ಇರ್ತಾರೆ. ಒಂದು ಸಿನಿಮಾ ದುಡ್ಡಿದ್ರೂ ಕೂಡಲೇ ಆಗಲ್ಲ. ಒಂದು ಸಿನಿಮಾಕ್ಕೆ ಒಂದು ಶ್ರಮ ಬೇಕು, ಭಕ್ತಿ ಬೇಕು, ಸ್ಕ್ರಿಪ್ಟ್ ಬೇಕು, ತುಂಬ ಅದಕ್ಕೆ ತಪಸ್ಸು ಮಾಡಬೇಕು. ಇದು ನಾನು ಹೊಸದಾಗಿ ಹೇಳಬೇಕಾಗಿಲ್ಲ, ನಮ್ಮನ್ನು ಆಳಿ ತುಂಬ ಎಲ್ಲ ಸಾಧಿಸಿ ಇಲ್ಲಿ ಸಕ್ಸಸ್ ಕೊಟ್ಟು ಹೋಗಿದ್ದಾರೆ. ಸೊ ಇದನ್ನು ಯಾವುದೋ ಕಮೆಂಟ್ ಓದ್ಬಿಟ್ಟು ಅಥವಾ ಯಾವುದೋ ಸಣ್ಣ ಪುಟ್ಟ ರಿವ್ಯೂ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡೋದಲ್ಲ. ನಮ್ಮ ಬದುಕನ್ನು ನಾವೇ ನಮ್ಮ ಕೈಯಲ್ಲಿಟ್ಟು ಡಿಸೈಡ್ ಮಾಡ್ತೀವಲ್ಲ, ಸಿನಿಮಾ ಕೂಡ ಅಷ್ಟೇ. ಈ ಸಿನಿಮಾದಿಂದ ನಿಮಗೆ ತೆರೆ ಮೇಲೆ ಕಾಣೋ ಒಂದು 25 ಜನ ಆರ್ಟಿಸ್ಟ್ ಅಷ್ಟೇ ಬದುಕ್ತಾ ಇದ್ದಾರೆ ಅನ್ನೋದು ಸುಳ್ಳು. ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ, ಅದು ಕೂಡ ಸಿನಿಮಾಯಿಂದನೇ. ಆ ಸಿನಿಮಾಕ್ಕೆ ಊಟ ಬರ್ತದೆ, ಆ ಊಟಕ್ಕೆ ಅಕ್ಕಿ ಬೆಳಿತಾನಲ್ಲ ರೈತ, ಅವ್ರಿಗೆ ಕೂಡ ಸಿನಿಮಾದವ್ರಿಗೆ ಕನೆಕ್ಷನ್ ಇದೆ. ಅಷ್ಟೆಲ್ಲ ಕನೆಕ್ಷನ್ ಇದೆ. ಇದರಿಂದ ಸಿನಿಮಾ ಗೆದ್ರು ಕೂಡಲೇ ಹುಲಿ ಕಾರ್ತಿಕ್ ಅಥವಾ ಶರತ್ ಮಾತ್ರ ಬದುಕಲ್ಲ, ಇದರಿಂದ ನಾವೆಲ್ಲರೂ ಬದುಕ್ತೀವಿ. ಇದಕ್ಕೆ ಯಾರೋ 4 ಜನ ಈ ಅಕ್ಕಿಲಿ ಹುಳ ಇದ್ದಂಗೆ ತಂದು ಬಿಟ್ಬಿಡ್ತಾರೆ. ಅದೆಲ್ಲ ಅಕ್ಕಿ ಮೂಟೆ, ಭತ್ತದ ಮೂಟೆ ಎಲ್ಲ ತಿಂದು ಹಾಳು ಮಾಡಿಬಿಟ್ಟಿದೆ.